ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 53ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅದರ ಅನುವಾದದಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಅಂದರೆ ಎಲ್ಲ ಕಡೆಯಿಂದ ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆಗ ನಮ್ಮ ಮನಸ್ಸು ವಿಚಲಿತವಾಗುತ್ತೆ. ಯಾವಾಗ ಆ ವಿಚಲಿತವಾಗಿರುವಂಥ ಮನಸ್ಸು ಅಥವಾ ಆ ಬುದ್ಧಿ ಇದೆಯಲ್ಲ, ಅದು ಪರಮಾತ್ಮನಲ್ಲಿ ಸ್ಥಿರವಾಗಿ ಅಚಲವಾಗಿ ನಿಲ್ಲುತ್ತೋ ಆಗ ಯೋಗವನ್ನು ಪಡ್ಕೊಳ್ತೀಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಭಗವಂತನ ಜೊತೆ ನಿನ್ನ ನಿತ್ಯ ಸಂಯೋಗವಾಗುತ್ತೆ ಅಂತ ಹೇಳ್ತಾನಲ್ವಾ. ಈಗ ಪ್ರಶ್ನೆಗಳ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪ್ರಶ್ನೆ ಏನಪ್ಪ ಅಂತಂದರೆ, ಶ್ರುತಿ ವಿಪ್ರತಿಪನ್ನ ಬುದ್ಧಿ ಇದರ ಸ್ವರೂಪ ಏನು? ಇಲ್ಲಿ ಶ್ರುತಿ ವಿಪ್ರತಿಪನ್ನ ಬುದ್ಧಿ ಅಂತ ಹೇಳಿದಾನಲ್ಲ, ಅಂದರೆ ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೇಳೋದು ಮತ್ತು ವಿಚಲಿತವಾಗಿರುವಂಥ ಬುದ್ಧಿ ಅಂತ ಹೇಳಿದಾನಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಈ ಲೋಕ ಮತ್ತು ಪರಲೋಕಗಳ ಭೋಗೈಶ್ವರ್ಯ ಅಂತಂದ್ರೇನು, ಈ ಲೋಕದಲ್ಲಿ ಏನೇನು ಭೋಗ ಸಾಮಗ್ರಿಗಳು ಐಶ್ವರ್ಯಗಳಿದೆಯೋ ಮತ್ತು ಪರಲೋಕದಲ್ಲಿರುವಂಥದ್ದು ಕೂಡ ಅವುಗಳ ಪ್ರಾಪ್ತಿಯ ಸಾಧನೆಗಳ ಸಂಬಂಧದಲ್ಲಿ. ಅಂದ್ರೇನು, ಈಗ ಸ್ವರ್ಗಲೋಕ ಇದೆಯಲ್ಲ, ಅದನ್ನು ಪಡಿಬೇಕಾದ್ರೆ ನಾವು ಯಾಗಗಳನ್ನು ಮಾಡಬೇಕು, ಅಥವಾ ನಾನು ಒಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಇಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ರೆ ನನಗೆ ಇದು ಸಿಗುತ್ತೆ, ಸ್ವರ್ಗಲೋಕ ಸಿಗುತ್ತೆ. ಆಮೇಲೆ ಈ ಲೋಕದಲ್ಲೂ ಕೂಡ ನಾನು ಇಂಥ ಒಂದು ಯಜ್ಞವನ್ನು ಮಾಡಿದಾಗ ನನಗಿಂಥ ಒಂದು ಐಶ್ವರ್ಯ ಸಿಗುತ್ತೆ ಅಂತೆಲ್ಲ ಕೇಳ್ತೀವಲ್ವಾ. ಆ ಕೇಳೋದ್ರಿಂದ ಏನಾಗುತ್ತೆ, ಬುದ್ಧಿಯಲ್ಲಿ ವಿಕ್ಷುಪ್ತತೆ ಬಂದ್ಬಿಡುತ್ತೆ. ಅಂದರೆ ಏನು, ನನಗೂ ಕೂಡ ಅದು ಬೇಕು ಅನ್ನುವಂಥ ಒಂದು ಆಸೆ ಬಂದ್ಬಿಡುತ್ತೆ, ಅದನ್ನು ಪಡ್ಕೋಬೇಕು ಅನ್ನೋದು ಬಂದ್ಬಿಡುತ್ತೆ. ಈ ಕಾರಣದಿಂದ ಅದು ಏನಾಗುತ್ತೆ ಅಂತಂದರೆ, ಆ ಬುದ್ಧಿಯಲ್ಲಿ ಅಂಥ ಒಂದು ವಿಕ್ಷಿಪ್ತತೆ ಬಂದಾಗ, ಅಥವಾ ಅಂಥ ಒಂದು ಥಾಟ್ ಅಥವಾ ಅಂಥ ಒಂದು ನಿರ್ಧಾರ ಅದು ಮಾಡಿದಾಗ ಅಲ್ಲಿ ಒಂದು ಚಂಚಲತೆ ಬಂದ್ಬಿಡುತ್ತೆ. ಅದು ಭಗವಂತನ ಕೆಲಸವನ್ನು ಮಾಡೋದಕ್ಕೆ ಅಂತ ನಿಂತಿರುತ್ತೆ. ಆದರೆ ಯಾವಾಗ ನನಗೆ ಭೋಗಗಳ ಬಗ್ಗೆ ತಿಳುವಳಿಕೆ ಬರುತ್ತೋ, ಇದನ್ನು ಮಾಡಿದ್ರೆ ನನಗೆ ಸ್ವರ್ಗಲೋಕ ಸಿಗುತ್ತಾ, ಅಲ್ಲಿ ನಾನು ಇಂಥ ಭೋಗವನ್ನು ಭೋಗಿಸ್ಬೋದಾ ಅಂತೆಲ್ಲ ನಾವು ಕೇಳಿದಾಗ ಏನಾಗುತ್ತೆ, ಬುದ್ಧಿ ವಿಚಲಿತವಾಗುತ್ತೆ. ಅದು ಒಂದು ನಿಶ್ಚಲವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಈಗ ನಾವು ಓದ್ತಾ ಇದ್ದೀವಿ ಅಥವಾ ಕೇಳ್ತಾ ಇದ್ದೀವಿ, ಇಲ್ಲಿ ಗುರುಗಳು ಅಥವಾ ಇದನ್ನು ಬರೆದಿರುವಂಥ ಟೀಕಾಕಾರರು ನಮಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ, ಅಥವಾ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅದರ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಈಗ ನನ್ನ ಬುದ್ಧಿಗೆ ಏನನ್ಸುತ್ತೆ, ಹೌದು ನಾನು ಇನ್ಮೇಲೆ ಭೋಗ ಐಶ್ವರ್ಯದ ಬಗ್ಗೆ ನಾನು ಥಿಂಕ್ ಮಾಡಬಾರ್ದಪ್ಪ, ನಾನು ಇನ್ಮೇಲೆ ಭಗವಂತನ ಶ್ರವಣದ ಮೇಲೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಕೆಲವೇ ಸಮಯ ಮಾತ್ರ. ನೆಕ್ಸ್ಟ್ ಮೂಮೆಂಟಲ್ಲಿ ಯಾರಾದರೂ ಬಂದು ನಮಗೆ ಯಾವುದೋ ಮಾಲ್ ಬಗ್ಗೆ ಹೇಳಿದಾಗ, ಏನೋ ಒಂದು ಭೋಗಗಳ ಬಗ್ಗೆ ನಮಗೆ ತಿಳುವಳಿಕೆ ಕೊಟ್ಟಾಗ, ಅಥವಾ ಮೂವಿ ಬಗ್ಗೆ ಹೇಳಿದಾಗ, ಅಥವಾ ಇನ್ಯಾವುದೋ ಬೇಡದೇ ಇರುವಂಥ ಒಂದು ಮಾತುಕತೆಗೆ ಕರೆದಾಗ ನಮಗೇನಾಗುತ್ತೆ, ನಮ್ಮ ಬುದ್ಧಿ ಆ ಕಡೆಗೆ ಹೋಗುತ್ತೆ. ಇವಾಗ ನಿಶ್ಚಯ ಮಾಡ್ಕೊಂಡಿತ್ತು, ಇದು ಕರೆಕ್ಟು ಅಂತ ಅಂದ್ಕೊಂಡಿತ್ತು, ಆದರೆ ನೆಕ್ಸ್ಟ್ ಮೂಮೆಂಟ್ ಏನಾಯಿತು, ಅದು ಚೇಂಜ್ ಆಯಿತು. ಅಂದರೆ ಒಂದು ಸರಿ ಒಂದು ಮಾತು ನಮಗೆ ಸರಿ ಚೆನ್ನಾಗಿದೆ ಅಂತ ಅನಿಸೋದ್ರೂ ಕೂಡ ಕೆಲವೇ ಸಮಯದಲ್ಲಿ ಇನ್ನೊಂದು ಮಾತು ಒಳ್ಳೆಯದು ಅನಿಸುತ್ತೆ, ಅಯ್ಯೋ ಇದಲ್ಲ ಅದು ಇಂಪಾರ್ಟೆಂಟ್ ಅನಿಸುತ್ತೆ, ಅದೇ ಸರಿ ಅನಿಸುತ್ತೆ. ಅವಾಗೇನಾಯಿತು, ಬುದ್ಧಿ ಆ ಕಡೆಗೆ ಹೊಟ್ಟೋಯ್ತು. ಇಂತಹ ವಿಕ್ಷಿಪ್ತ ಮತ್ತು ಅನಿಶ್ಚಯಾತ್ಮಕವಾದಂತಹ ಬುದ್ಧಿಯನ್ನು ಇಲ್ಲಿ ಶ್ರುತಿ ವಿಪ್ರತಿಪನ್ನ ಬುದ್ಧಿ ಅಂತ ಹೇಳಿದ್ದಾರೆ. ಇದು ಬುದ್ಧಿಯ ವಿಕ್ಷೇಪ ದೋಷವಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ನಮ್ಮ ಅನುಭವಕ್ಕೆ ಬಂದಿರುತ್ತೆ, ಆದರೆ ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ ಅಷ್ಟೇ ಅಲ್ವಾ. ನಾವು ಇವಾಗ ಸತ್ಸಂಗ ಕೇಳಬೇಕು ಅಂತ ಕೂತಿರ್ತೀವಿ, ಒಂದು 5 ನಿಮಿಷನೂ ಆಗಿರೋದಿಲ್ಲ, ಯಾರೋ ಬಂದು ಏನೋ ಒಂದು ಮಾತಾಡಬೇಕು ಅಂತ ಕರೆದಾಗ, ಅಥವಾ ಫೋನೇ ಬರುತ್ತೆ ಅಂತ ಇಟ್ಕೊಳ್ಳಿ, ಆ ಫೋನನ್ನು ಅವಾಯ್ಡ್ ಮಾಡಿ ಆ ಸತ್ಸಂಗವನ್ನು ಕಂಪ್ಲೀಟ್ ಮಾಡಿ, ಇರೋದೇ 10-15 ನಿಮಿಷ ಅದು ಸತ್ಸಂಗ, ಅದನ್ನು ಮುಗಿಸಿ ಆಮೇಲೆ ಅಟೆಂಡ್ ಮಾಡಬೇಕು ಅಂತ ನಮ್ಗೆ ಅನಿಸಲ್ಲ. ಫಸ್ಟು ನಮಗೆ ಐಹಿಕದಲ್ಲಿ ಏನಾದರೂ ಆದರೆ ತಕ್ಷಣ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕೆ, ನಮ್ಮ ಮೈಂಡಲ್ಲಿ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇಟ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದು ಅನಿತ್ಯವಾಗಿರುವಂಥದ್ದು.
ಅದು ಅಷ್ಟು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಆದರೆ ನಮಗದು ಇಂಪಾರ್ಟೆಂಟ್ ಅನಿಸುತ್ತೆ. ಅಯ್ಯೋ ನಾನು ಫೋನ್ ಎತ್ತಲಿಲ್ಲ ಅಂತಂದರೆ ಏನು ವಿಷಯ ಇರುತ್ತೋ, ಏನು ವಿಷಯ ಇದ್ಬಿಡುತ್ತೆ ಹೇಳಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಫೋನ್ ಮಾಡಿ ಕೇಳಿಕೊಂಡ್ರು ಏನು ಡಿಫ್ರೆನ್ಸ್ ಆಗಲ್ಲ ತಾನೇ. ಆದರೆ ನಮ್ಮ ಬುದ್ಧಿ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಆ ರೀತಿ ಅದು ನಿರ್ಧಾರ ಮಾಡಿಕೊಳ್ಳುತ್ತೆ. ಆಯಿತಾ? ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ವಿವೇಕ ಜಾಗೃತವಾಗಿಲ್ಲ. ಅದಕ್ಕೋಸ್ಕರನೇ ನಾವು ಜಾಸ್ತಿ ಸತ್ಸಂಗದಲ್ಲಿ ಭಾಗಿಯಾಗಬೇಕು. ಇವಾಗ ಶ್ರುತಿ ವಿಪ್ರತಿಪನ್ನ ಬುದ್ಧಿ ಅಂದರೆ ಗೊತ್ತಾಯ್ತಲ್ವಾ? ಮುಂದಿನ ಪ್ರಶ್ನೆ ಏನು ಅಂತಂದರೆ, ಬುದ್ಧಿ ಪರಮಾತ್ಮನಲ್ಲಿ ನಿಶ್ಚಲ ಮತ್ತು ಸ್ಥಿರವಾಗಿ ನಿಲ್ಲೋದು ಅಂತಂದರೆ ಏನು? ಓದ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಏನು ನೀನು ಈ ರೀತಿ ಅವರು ಇವರು ಹೇಳಿದ್ದೆಲ್ಲ ಮಾತು ಕೇಳಿಕೊಂಡು ನಿನ್ನ ಬುದ್ಧಿ ವಿಕ್ಷೇಪಗೊಳ್ಳುತ್ತೆ. ಆದರೆ ಯಾವಾಗ ನಿನ್ನ ಮನಸ್ಸು, ನಿನ್ನ ಬುದ್ಧಿ ಪರಮಾತ್ಮನಲ್ಲಿ ನಿಶ್ಚಲವಾಗಿ ಸ್ಥಿರವಾಗಿ ನಿಲ್ಲುತ್ತೋ ಅಂತ ಹೇಳ್ತಾನಲ್ಲ, ಆ ಥರ ನಿಲ್ಲೋದು ಅಂದರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಮೋಹರೂಪಿ ಕೆಸರಿನಿಂದ ಪಾರಾದ ಕಾರಣ, ಈಗ ನಮಗೆ ಮೋಹ ಹೊರಟೋಯ್ತು, ಅದರಿಂದ ಪಾರಾಗಿರೋ ಕಾರಣ ಈ ಲೋಕ ಮತ್ತು ಪರಲೋಕದ ಭೋಗಗಳಲ್ಲಿ ನಮಗೆ ವಿರಕ್ತಿ ಅನ್ನೋದು ಬಂದ್ಬಿಡುತ್ತೆ. ನಮ್ಮ ಬುದ್ಧಿ ವಿರಕ್ತವಾಗಿಬಿಡುತ್ತೆ. ಯಾವಾಗಲೂ ಅದಕ್ಕೆ ಅದ್ರ ಮೇಲೆ ಆಸೆನೇ ಬರೋದಿಲ್ಲ. ಯಾವ ವಿಕ್ಷೇಪ ದೋಷದಿಂದ ಸರ್ವತಾ ರಹಿತವಾಗುತ್ತೋ ಈ ಬುದ್ಧಿ, ಮತ್ತು ಬರೀ ಪರಮಾತ್ಮನಲ್ಲೇ ಅದು ಸ್ಥಾಯಿ ರೂಪದಿಂದ ನಿಶ್ಚಲವಾಗಿ ನಿಂತ್ಕೊಂಡ್ಬಿಡುತ್ತೋ, ಇದೇ ಪರಮಾತ್ಮನಲ್ಲಿ ಬುದ್ಧಿ ನಿಶ್ಚಲ ಮತ್ತು ಸ್ಥಿರವಾಗಿ ನಿಲ್ಲೋದು ಅಂತ ಹೇಳ್ತಾ ಇರೋದು. ಇವಾಗ ನಮಗೆ ಇಷ್ಟ ದಿವಸ ಮೋಹ ಆಯಿತು, ಅದರಿಂದ ಹೊರಗಡೆ ಬಂದ್ಬಿಟ್ವಿ. ಅದರಿಂದ ಹೊರಗಡೆ ಬಂದ್ವಿ ಅಂತಂದರೆ ನಮ್ಮ ಬುದ್ಧಿ ಕ್ಲಿಯರ್ ಆಯಿತು ಅಂತ ಅರ್ಥ. ಅದರಲ್ಲಿ ಇವಾಗ ಭಗವಂತನನ್ನು ಬಿಟ್ಟರೆ ಬೇರೆ ಯಾವುದೂ ನಿಲ್ಲೋದಿಲ್ಲ. ಭಗವಂತನಲ್ಲೇ ಆ ಮನಸ್ಸು ಸ್ಥಿರವಾಗಿದ್ಬಿಡುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಪರಮಾತ್ಮನಲ್ಲೇ ಯಾವಾಗ ನಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೋ ಅದನ್ನು ಇಲ್ಲಿ ನಿಶ್ಚಲ ಮತ್ತು ಸ್ಥಿರವಾಗಿ ನಿಲ್ಲೋದು ಅಂತ ಹೇಳ್ತಾ ಇರೋದು ಅಂತ ಇದಕ್ಕೆ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಸಮಯದಲ್ಲಿ ಯೋಗವು ಪ್ರಾಪ್ತವಾಗುವುದು ಅಂತಂದರೆ ಏನು? ಅಂದರೆ ಯಾವಾಗ ನಿಶ್ಚಲವಾಗಿ ಸ್ಥಿರವಾಗಿ ನಿಂತ್ಕೊಂಡ್ಬಿಡುತ್ತೋ ಇಂಥ ಸಮಯದಲ್ಲಿ ಯೋಗ ಅನ್ನೋದು ಪ್ರಾಪ್ತವಾಗುತ್ತೆ ಅಂತ ಹೇಳಿದಾನಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಇಲ್ಲಿ ಯೋಗ ಅನ್ನುವಂಥ ಶಬ್ದ ಪರಮಾತ್ಮನ ಜೊತೆ ನಿತ್ಯ ಮತ್ತು ಪೂರ್ಣ ಸಂಯೋಗದ ವಾಚಕವಾಗಿದೆ. ಇಲ್ಲಿ ಯೋಗ ಅನ್ನೋ ಶಬ್ದ ಯಾಕೆ ಯೂಸ್ ಮಾಡಿದ್ದಾರೆ ಅಂತಂದರೆ, ಪರಮಾತ್ಮನ ಜೊತೆ ನಾವು ನಿತ್ಯವಾಗಿ ಮತ್ತು ಪೂರ್ಣವಾಗಿ ಒಂದಾಗಿರಬಹುದು ಅಂತ ಹೇಳೋದಕ್ಕೋಸ್ಕರ ಯೋಗ ಅಂತ ಹೇಳಿದ್ದಾರೆ. ಈಗ ನಾನು ಹಿಂದೆನೇ ಹೇಳಿದ್ನಲ್ಲ, ನಾವು ಎಷ್ಟು ಹೊತ್ತು ಸತ್ಸಂಗದಲ್ಲಿ ಇರ್ತೀವೋ ಅಥವಾ ಧರ್ಮಗ್ರಂಥಗಳಲ್ಲಿ ಮುಳುಗಿರ್ತೀವೋ ಅಷ್ಟೊತ್ತು ನಾವು ಭಗವಂತನ ಜೊತೆಯಲ್ಲಿದ್ದೀವಿ ಅಂತ. ಭಗವಂತನ ಜೊತೆಯಲ್ಲಿದ್ಮೇಲೆ ನಾವು ಕೆಟ್ಟ ಕೆಲಸ, ಕೆಟ್ಟ ಯೋಚನೆ ಮತ್ತು ಐಹಿಕದ ವಿಚಾರ ಯಾವುದ್ರಲ್ಲೂ ನಮ್ಮ ಮನಸ್ಸು ತೊಡಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಮನಸ್ಸೆಲ್ಲೋ ಇಟ್ಕೊಂಡ್ರೆ ಅದನ್ನು ಹೇಳೋಕ್ಕಾಗಲ್ಲ. ಆದರೆ ನಾವು ಕೇಳಕ್ಕೆ ಕೂತ್ಕೊಂಡಾಗ 100% ಅಲ್ಲೇ ಇರಬೇಕು ನಮ್ಮ ಮನಸ್ಸು. ಆಗ ಮಾತ್ರ ನಾವು ಭಗವಂತನ ಜೊತೆಯಲ್ಲಿ ಇದ್ದೀವಿ ಅಂತ ಅರ್ಥ. ಅವಾಗ ಅದ್ರ ಎಫೆಕ್ಟ್ ನಮಗಾಗತ್ತೆ. ಯಾಕಂದರೆ ಯಾರು ಸಹವಾಸ ಮಾಡ್ತೀವೋ ಅದೇ ಗುಣ ನಮಗೂ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಸತ್ಸಂಗದಲ್ಲಿ ನಾವು ಯಾರ ಸಹವಾಸದಲ್ಲಿರ್ತೀವಿ? ಭಗವಂತ ಮತ್ತು ಭಕ್ತರ ಸಹವಾಸದಲ್ಲಿರ್ತೀವಿ. ಸೊ ಅವ್ರ ಜೊತೆಯಲ್ಲಿ ಇದ್ದಾಗ 100% ಅಲ್ಲಿ ನಾವು ತೊಡಗಿಸ್ಕೋಬೇಕು ನಮ್ಮನ್ನು ನಾವು. ಆವಾಗ ನಮಗೂ ಕೂಡ ಅದೇ ಗುಣಗಳು ಬರ್ತಾ ಹೋಗುತ್ತೆ. ಈಗ ಅರ್ಥ ಆಯ್ತಲ್ವಾ? ಯೋಗ ಪ್ರಾಪ್ತಿಯಾಗೋದು ಅಂತಂದರೆ ಭಗವಂತನ ಜೊತೆ ನಾವು ನಮ್ಮ ಸಂಯೋಗ ಆಗೋದು ಅಂತ. ಯಾಕೆ ಅಂತಂದರೆ ಇದು ಮಲ, ವಿಕ್ಷೇಪ, ಆವರಣ ಈ ಎಲ್ಲ ದೋಷಗಳಿಂದ ರಹಿತವಾಗಿ ಇವಾಗ ಏನು ಬರುತ್ತೆ, ಇವಾಗ ಇದೆಲ್ಲ ಹೊರಟೋದ್ಮೇಲೆ ಹೊಸದು ಏನೋ ಒಂದು ಅಲ್ಲಿ ತುಂಬ್ಕೋಬೇಕಲ್ಲ. ಏನಿರುತ್ತೆ ಅದರಲ್ಲಿ? ವಿವೇಕ ಇರುತ್ತೆ ಮತ್ತು ವೈರಾಗ್ಯ ಇರುತ್ತೆ. ನೋಡಿ, ವಿವೇಕ ಮತ್ತು ವೈರಾಗ್ಯದಿಂದ ಸಂಪನ್ನವಾಗಿ ಪರಮಾತ್ಮನಲ್ಲಿ ನಿಶ್ಚಲ ರೂಪದಿಂದ ಸ್ಥಿತವಾದ ಬುದ್ಧಿಯ ಫಲ ಇದು. ಈ ಯೋಗ ಅನ್ನೋದು ನಮಗೆ ಹೆಂಗೆ ಸಿಗುತ್ತೆ ಅಂತಂದರೆ, ಯಾವುದ್ಯಾವುದು ದೋಷಗಳಿದೆಯೋ ಅದೆಲ್ಲ ಹೊರಟು ಹೋಗಿ ವಿವೇಕ, ವೈರಾಗ್ಯ ಇದೆಲ್ಲ ಬಂದು ನಾವು ಭಗವಂತನಲ್ಲಿ ನಿಶ್ಚಿತವಾಗಿ ಒಂದು ನಿಶ್ಚಲ ರೂಪದಿಂದ ನಮ್ಮ ಬುದ್ಧಿ ಸ್ಥಿತವಾಗುತ್ತಲ್ಲ, ಅದರ ಕಾರಣದಿಂದ ಈ ಯೋಗ ಪ್ರಾಪ್ತವಾಗುತ್ತೆ. ಅಂದರೆ ಭಗವಂತನ ಜೊತೆ ಇರೋದು ನಮಗೆ ಸಿಗುತ್ತೆ. ಅದೇ ಥರ ಇದಾದ ಮೇಲೆ ಅರ್ಜುನ ಪರಮಾತ್ಮನ ಪ್ರಾಪ್ತ ಸ್ಥಿತಪ್ರಜ್ಞ ಪುರುಷರ ಲಕ್ಷಣಗಳನ್ನು ಕೇಳ್ತಾನೆ. ಇದರಿಂದ ಕೂಡ ಇದೇ ಸಿದ್ಧವಾಗುತ್ತೆ. ಅಂದರೆ ಏನು?
ಅರ್ಜುನ ಭಗವಂತನನ್ನ ಪಡ್ಕೊಂಡಿರ್ತಾನಲ್ಲ, ಅವನನ್ನ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅಂಥವರ ಲಕ್ಷಣಗಳು ಏನು ಅಂತ ಕೇಳ್ತಾನೆ. ಅದರಿಂದನೂ ಕೂಡ ಇದೇ ಸಿದ್ಧಿ ಆಗೋದು. ಅಂದರೆ ಯಾರು ಅದನ್ನು ಪಡ್ಕೊಂಡಿರ್ತಾರೋ ಅವ್ರಿಗೂ ಕೂಡ ಇದೇ ಸಿಗೋದು, ಅವ್ರಿಗೂ ಕೂಡ ಭಗವಂತನ ಜೊತೆ ಇರುವಂಥದ್ದು ಆ ಯೋಗ ಸಿಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.